ಹೇ ಗೈಸ್, ಎಲ್ಲ ಹಾಯ್. ಸಂಡೇ ಎಲ್ಲ ಫ್ರೀಯಾಗಿ ಇರ್ತೀರಾ. ಸೊ ಇವತ್ತು ಸುಮ್ಮನೆ ಹಾಗೆ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಗಣೇಶ್ಗೆ ಇನ್ನೂ ಗೊತ್ತಿಲ್ಲ. ಸೊ ಅವನು ಏನೋ ಕುಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾನೆ. ಸೊ ಏನು ಟ್ರೈ ಮಾಡ್ತಾಯಿದ್ದಾನೆ ಅಂತ ನೋಡೋಣ. ಇನ್ನು ಅವನು ಗೊತ್ತಿಲ್ಲ ಬ್ಲಾಗ್ ಮಾಡ್ತಾ ಇರೋದು. ವಾಯ್ಸ್ ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಅವಳ ಕೂದಲಲ್ಲಿ ಮೂಗ್ಪಟ್ಟಲ್ಲಿ ಯಾವುದೋ ಒಂದು ಹಾಡು ಕೇಳುತ್ತೆ. ಆ ಹಾಡು ನನಗೆ ತುಂಬಾ ಇಷ್ಟ. ಮೂಗು ಬೊಟ್ಟಾಗಿ ಹುಟ್ಟಿದ್ರೆ ನಾನು ಇವಳ ಮೂತಿಲೇ ಇರಬಹುದಿತ್ತು. ನನ್ನ ಆಸೆಗೂ ಮೀನಿಂಗ್ ಇರಬಹುದಾ? ಯಾವನಿಗೆ ಗೊತ್ತು, ಯಾವನಿಗೆ ಗೊತ್ತು. ಹಲೋ ಹಲೋ, ಏನು ಮಾಡ್ತಿದ್ದೀರಾ? ಸ್ವಲ್ಪ ಸೆಟ್ ಮಾಡೋಣ. ಜನರಿಗೆ ಹೆಂಗೆ ತೋರಿಸ್ಬೇಕು? ನ್ಯಾಚುರಲ್ ಆಗಿರಬೇಕು. ನ್ಯಾಚುರಲ್ ಬ್ಯೂಟಿ ಅಂತೀರಾ? ಏನು ಮಾಡ್ತಿದ್ದೀರಾ? ತೋರಿಸಿ ನೋಡಲಿ. ಇವಾಗ ಫ್ರೆಶ್ ಆಗಿ ಚಿಕನ್ ತೊಳಿತಾರೆ. ಚಿಕನಲ್ಲಿ ನಿಮಗೋಸ್ಕರ ಚಿಕನ್ ನಾಟಿ ದೊನ್ನೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸ್ಪೆಷಲ್ ದೊಣ್ಣೆ ಬಿರಿಯಾನಿ. ಚಿಕನ್ ನಾಟಿ ದೊನ್ನೆ ಬಿರಿಯಾನಿ. ತುಂಬ ದೊಡ್ಡ ಹೆಸರು. ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಟೇಸ್ಟಾ ಬರುತ್ತೆ ನೋಡಿ. ಹೆಂಗೆ ಬರುತ್ತೆ ಅಂದರೆ ತಿಂದರೆ ಒನ್ ಮೋರ್ ಅನ್ಬೇಕು. ಏನನ್ಬೇಕು ಅಂತ ಇರಬೇಕು. ರೆಡಿ ಮಾಡಿಕೊಂಡು ತೋರ್ಸೋಣ. ಇನ್ನು ಪ್ರಿಪ್ರೇಷನ್ ಏನೂ ಆಗಿಲ್ಲ ಇನ್ನು. ಒಂದು ಮೊಸರು ಥರ ಕಲಿಸಿದೆ. ಸಾರಿ, ಮೊಸರು ಅಂತೀನಿ, ಪುದೀನ ಕೊತ್ತಂಬರಿ ಥರ ಕಲಿಸಿದೆ. ಪೆಪ್ಪರ್ ಮಸಾಲ, ಗರಂ ಮಸಾಲ ಥರ ಕಲಿಸಿದೆ. ಇನ್ನೂ ಬಂದಿಲ್ಲ. ಅದೆಲ್ಲವೂ ನಾವು ಚಿಕನ್ ಕಾಯ್ತೈತೆ. ಅಕ್ಕಿನ ಬೇರೆ ನೆನ್ಸಿಕೊಂಡಿದ್ದೀನಿ. ಸರಿ ಆಯ್ತು. ತೋರಿಸಿ ಇಲ್ಲಿ ಅಕ್ಕಿನ ನೆನ್ಸಿಕ್ಕಿದ್ದೀನಿ. ಇಲ್ಲಿ ನೆನ್ಸಿಕ್ಕಿದ್ರೆ ಇಲ್ಲಿ ನೆನ್ಸಿಕ್ಕಿದ್ರೆ ಈ ಥರ ಅಕ್ಕಿ ಸಾಫ್ಟ್ ಆಗೇ ಬರುತ್ತೆ. ಅಂದರೆ ಐ ಮೀನ್ ಉದ್ರುದ್ರವಾಗಿ ಚೆನ್ನಾಗಿ ಡಿಲಿಷಿಯಸ್ ಆಗಿ ಬರುತ್ತೆ. ಅದಕ್ಕೆ ನೀವು ಕುಕಿಂಗ್ ಸ್ಟೋರಿ ಸ್ವಲ್ಪ ಹೇಳ್ತೀರಾ? ಇವಾಗ ಏನಿದ್ರೆ ಆ ದುರಂತಗಳನ್ನೆಲ್ಲ ನೆನ್ಸ್ಕೊಂಡ್ಬಿಡುತ್ತೆ. ದುರಂತಗಳು ಆಮೇಲೆ ಅಯ್ಯೋ ಈಗಲೇ ಹೇಳ್ಬಿಡಿ, ಮುಂದಿನ ಬ್ಲಾಗ್ಸಲ್ಲಿ ಹೇಳೋಣ. ಬೇಡ, ಅದಕ್ಕೊಂದು ಸಪ್ರೇಟ್ ಬ್ಲಾಗ್ ಮಾಡೋಣ. ಅದ್ಯಾಕೆ ಯಾವಾಗ ಕ್ಯಾಮ್ರಾ ಹಿಂದೆ ಇರೋದು? ಬನ್ನಿ ಸ್ವಲ್ಪ ಕ್ಯಾಮ್ರಾ ಮುಂದೆಗಡೆಗೆ ನಾವು ಹಿಂಗೆ ಸ್ಟಿಕ್ ಆನ್ ಆಗಿಬಿಡ್ತೀರಾ ಯಾವಾಗ? ಯಾಕೆ ತೋರ್ಸೋಣ ಅಂತ. ಯಾರು? ನಾನಾ? ನೀನು ಹಿಂದಿನ ನಾನು ವಿತೌಟ್ ಹೆಂಗೇನೋ ಅಂತಾರಲ್ಲ, ವಿತೌಟ್ ಹೀರೋಯಿನ್ ನಥಿಂಗ್ ಅಂತ. ಹಂಗೆ ಹೇಳು, ಮತ್ತೆ ಬರೋಣ 2 ಮಿನಿಟ್ಸಲ್ಲಿ. ಅವ್ನು ಬರಲಿ ಫಸ್ಟು. ಏನು ಹಾಕ್ತಾ ಇದ್ದೀರಾ ರೆಸಿಪಿಗೆ? ನನ್ನ ತೋರ್ಸೋದು ಬಿಟ್ಟು ಇದನ್ನು ತೋರಿಸಿದ್ರೆ ನಿಮಗೆ ತೋರಿಸ್ತೀನಿ ನಾನು. ಇದಕ್ಕೆ ಸ್ವಲ್ಪ ಮೊಸರು. ಚಿಕನ್ ಇಲ್ವಾ? ಚಿಕನ್ ಐತೆ, ಮೊಸರು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮ್ಯಾರಿನೇಟ್ಗೆ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಆಚಿ ಗರಂ ಮಸಾಲ, ಸ್ವಲ್ಪ ಲೈಟಾಗಿ. ಯಾಕಂದರೆ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಚಿಕನ್ನು ಮಸಾಲ ಎಲ್ಲ ಇಟ್ಕೊಳುತ್ತೆ ಅಂತ. ಚಿಕನ್ಗೆಲ್ಲ ಮಸಾಲ ಸೇರುತ್ತೆ ಮತ್ತು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ ಅಂತ. ಆಯಿತಾ? ಸ್ವಲ್ಪ ಗರಂ ಮಸಾಲ, ಓಕೆನಾ? ಸ್ವಲ್ಪ ಪೆಪ್ಪರ್ ಆಚಿ, ಇಷ್ಟೇ ಪೆಪ್ಪರ್, ಓಕೆನಾ? ಆಮೇಲೆ ಸ್ವಲ್ಪ ಜೀರಾ ಪೌಡ್ರು, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಜೀರಾ ಪೌಡ್ರ್ ಹಾಕ್ಕೊಂಡು, ಓಕೆನಾ? ಇದಕ್ಕೆ ಇವಾಗ ಸ್ವಲ್ಪ ಲೈಟಾಗಿ ಖಾರದ ಪುಡಿ, ಇಷ್ಟು ಓಕೆನಾ? ಇದನ್ನು ಏನು ಮಾಡಬೇಕಂದ್ರೆ ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅದು ಇದು ಕುಕ್ಕರ್ಗೆ ಹಾಕಬೇಕು. ಕುಕ್ಕರಲ್ಲಿ ಹಾಕ್ತೀರಾ? ಬಿರಿಯಾನಿ ಮಾಡ್ತಿರಲ್ಲ, ಮ್ಯಾರಿನೇಷನ್ಗೆ ಹಾಕಲ್ಲ. ಮ್ಯಾರಿನೇಷನ್ಗೆ ಹಾಕಲ್ಲ. ಇದು ಮ್ಯಾರಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇನ್ನೊಂದ್ಸರಿ ಹೇಳ್ಬಿಡಿ ಸ್ಟ್ರೆಚ್ಚಲ್ಲಿ ಏನೇನು ಹಾಕಿದ್ರಿ ಅಂತ. ಸ್ಟ್ರೆಚ್ಚರ್ ಏನಿಲ್ಲ, ಲೈಟಾಗಿ ಮೊಸರು, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಅದಕ್ಕೆ ಲೈಟಾಗೆ ಖಾರದ ಪುಡಿ, ಅಷ್ಟೇ ಮ್ಯಾರಿನೇಷನ್. ಇದನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಒಂಥರ ಮಿಕ್ಸರ್ ಮಾಡಿ ಇದನ್ನು 30 ಮಿನಿಟ್ಸ್ ಬಿಡಬೇಕು. 30 ಮಿನಿಟ್ಸ್ 15 to 20 ಮಿನಿಟ್ಸ್. ಓಕೆನಾ? ಆದಮೇಲೆ ಏನು ಮಾಡಬೇಕು, ಪ್ರೀತಿಯಿಂದ ಕುಕ್ ಮಾಡಿದ್ರೆ ಸುಮಾರಾಗಿರೋ ಅಡುಗೆನೂ ಸೂಪರಾಗಿ ಬರುತ್ತೆ. ಇದು ನಮ್ಮ ಪ್ರಭು ಶೆಟ್ಟಿ ಅಡುಗೆ ಇವಾಗ. ಬಟ್ ಅದು ನಿಜ. ಪ್ರಭು ಶೆಟ್ಟಿ ಚಾನಲ್ ನೋಡ್ತೀರ ಅನ್ಸುತ್ತೆ ಗ್ಯಾಸ್ ನೀವು. ಅವ್ರು ಚೆನ್ನಾಗಿ ಹೇಳ್ತಾರಲ್ಲ, ಕುಕ್ ಮಾಡೋವಾಗ ಲವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರಾಗಿ ಬರುತ್ತೆ ಅಂತ. ಬಟ್ ಆ್ಯಕ್ಚುಲಾಗಿ ಅದು ನಿಜ. ಕಾಪಿ ರೈಟ್ಸ್ ಹಾಕ್ಬಿಡ್ತಾರೆ. ಆಮೇಲೆ ಕಾಪಿ ರೈಟ್ಸ್ ಹಾಕ್ಬೇಡಿ ಸರ್, ಸುಮ್ಮನೆ ಹೇಳಿ. ನಿಜ, ಅದು ಪ್ರೀತಿಯಿಂದ ಕುಕ್ ಮಾಡಿದ್ರೆ ಚೆನ್ನಾಗಿರೋದು ಸೂಪರಾಗಿರುತ್ತೆ. ಇದನ್ನು ಮಾಡಿ ಸ್ವಲ್ಪ ಸೈಡಲ್ಲಿ ಇಟ್ಬಿಡ್ಬೇಕು. ಮ್ಯಾರಿನೇಷನ್ ಆದಮೇಲೆ ಸಿಗ್ತೀರಾ? ಮ್ಯಾರಿನೇಷನ್ ಆದಮೇಲೆ ಸಿಗ್ತೀವಿ. ಇಷ್ಟೊತ್ತು ಮ್ಯಾರಿನೇಷನ್ ಅದೆಲ್ಲ ಮುಗೀತು. ನೆಕ್ಸ್ಟ್ ಏನು? ನೆಕ್ಸ್ಟ್ ಇವಾಗ ಮಸಾಲ ಪ್ರಿಪೇರ್ ಮಾಡ್ಕೊಂಡು ಮನೆ ತೋರಿಸ್ತೀನಿ.
ಬಿರಿಯಾನಿ ಮಸಾಲ. ಬಿರಿಯಾನಿ ಮಸಾಲ ಮತ್ತೆ? ದೊನ್ನೆ ಸ್ಟೈಲ್, ನಾಟಿ ಸ್ಟೈಲ್ ಬಿರಿಯಾನಿ. ಅದ್ರದ್ದು ನಾಟಿ ಸ್ಟೈಲ್ ಹೆಂಗೆ ಪ್ರಿಪೇರ್ ಮಾಡೋದು? ಇದು ಬೇರೆ ಮಸಾಲ. ಸ್ವಲ್ಪ ಕ್ಯಾಂಪ ಮೇಲೆ ಇರ್ತೀರಾ, ತಲೆನೋವು ಬರ್ತದೆ ಬಗ್ಗೆ ಬಗ್ಗೆ. ಹೈಟ್ ಗ್ರೀನ್ ನ್ಯಾಚುರಲ್ ಕಲರ್. ಓಕೆ. ಇದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು. ಇವಾಗ ಮಸಾಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಪುದೀನ ಒಂದು ಜಾರ್ಗೆ ಹಾಕ್ಕೊಬೇಕು. ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಇದನ್ನು ಜಾರ್ಗೆ ಹಾಕ್ಕೊಬೇಕು. ಒಂದು 5 ಮೆಣಸಿನ್ಕಾಯಿ ಇದನ್ನು ಜಾರ್ಗೆ ಹಾಕ್ಕೊಬೇಕು. ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡಬೇಕು. ಓಕೆ. ನೋಡಿ ಇದೆಲ್ಲ ಹಿಂಗೆ ಇಷ್ಟೇನು ಅಲ್ವಾ? ಸೊ ವಾಶ್ ಮಾಡಬೇಕು. ವಾಶ್ ಮಾಡಿ ನೀರನ್ನ ಹಾಕ್ಬಿಟ್ಟಿರ ಹಂಗೆ. ಆಮೇಲೆ ನೀರನ್ನ ಹಾಕ್ಬಿಟ್ಟಿರಿ, ನೀರನ್ನ ಹಾಕ್ಬಾರ್ದು ಹಂಗೆ, ಓಕೆನಾ? ಹಾಕಿದ್ರೆ ಏನಾಗುತ್ತೆ? ನೀರನ್ನ ಆಮೇಲೆ ಹಾಕ್ಬೇಕು, ಪೇಸ್ಟ್ ಗಟ್ಟಿಗೆ ಬರ್ಬೇಕು ರೀ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕ್ಯಾಶ್ಯೂ ಹಾಕೊಂಡ್ರ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು. ಯಾಕಂದರೆ ನೀವು ಬಿರಿಯಾನಿಗೆ ರೈಸಿಗೆ ಅಕ್ಕಿ ಹಾಕ್ತೀರಲ್ಲ, ಅದಕ್ಕಿಂತ ಮಸಾಲೆಗೆ ಕಲ್ಲುಪ್ಪು ಹಾಕೊಂಡ್ಬಿಟ್ರೆ ಫ್ಲೇವರ್ಫುಲ್ ಆಗಿ ಮಸಾಲ ಆಗಿ ಬರುತ್ತೆ ಅದು. ನೀವು ಆಮೇಲೆ ಅದಕ್ಕೂ ಮಿಕ್ಸ್ ಆಗಿಬಿಟ್ರೆ ಉಪ್ಪು ಒಂದು ಕಡೆ ಜಾಸ್ತಿ ಆಗುತ್ತೆ, ಒಂದು ಕಡೆ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನೋಡಿ ಪುಡಿ ಉಪ್ಪನ್ನ ಕಲ್ಲುಪ್ಪನ್ನ ನೀವು ಇದಕ್ಕೆ ಹಾಕೊಂಡ್ಬಿಡ್ಬೇಕು. ಒಂದು ಇಡೀ ತಕ್ಕಷ್ಟು, ನಿಮ್ಮ ಕೈ ತಕ್ಕಷ್ಟು, ನಿಮ್ಮ ಟೇಸ್ಟ್ ತಕ್ಕನಷ್ಟು, ಓಕೆನಾ? ಉಪ್ಪು. ಆಮೇಲೆ ಇದಕ್ಕೆ ಸ್ವಲ್ಪ ಮಸಾಲ ಸ್ಪೈಸಸ್ನ ಆ್ಯಡ್ ಮಾಡೋಣ. ಸ್ಪೈಸಸ್ನ ಇದಕ್ಕೆ ನಾವು ಆ್ಯಡ್ ಮಾಡ್ತಾ ಇರೋದು ಇವಾಗ ಚಕ್ಕೆ, ಚಕ್ರದಿದು ಅಂತಾರೆ, ಒಬ್ಬೊಬ್ಬರು ಒಂಥರ ಕರಿತಾರೆ ಇದನ್ನು. ಏನದು? ಅದೇನೋ ಅಂತಾರೆ ಚಕ್ರದಿದು ಅಂತ, ಮರಾಠಿ ಮೊಗ್ಗು. ಇದೇನೋ ಅಂತಾರೆ ಗಾಯ್ಸ್, ನನಗೇನೋ ಗೊತ್ತಿಲ್ಲ. ಬಟ್ ಇದನ್ನು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಜಾಸ್ತಿ ಬರುತ್ತೆ. ಏನಂತಾರೆ ಹೇಳಿ, ಹೇಳಿದ್ರೆ ಅಲ್ವ ಗೊತ್ತಾಗೋದು. ಗೊತ್ತಿಲ್ಲ ಅಂತ ಹೇಳ್ತೀರ ಅಂತ ನಿಮಗೆ ಒಂದ್ಸರಿ. ಸರಿ, ಇದಕ್ಕೆ ಸ್ವಲ್ಪ ಲೈಟಾಗಿ ಅರಿಶಿನ ಹಾಕೋದು. ಇದಕ್ಕೆ ಲೈಟಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಕಡೆ ಮಿಕ್ಸಿ ಇಲ್ಲಿದೆ. ಓಕೆ. ಮುಸ್ರಾ ಕೊಡ್ರಿ, ಆಮೇಲೆ ಕಣ್ಣೆಲ್ಲ ಖಾರ ಆಗುತ್ತೆ. ಇಲ್ಲಿದೆ ನೋಡಿ. ಸೌಂಡ್ನ ಸ್ವಲ್ಪ ಇಗ್ನೋರ್ ಮಾಡ್ಕೊಂಬಿಡಿ. 2 ನಿಮಿಷ ಗರ್ ಅಂತ ಹಾಕ್ಬಿಟ್ರೆ ಹಂಗೆ ಸ್ವಲ್ಪ ತೆಗೆದು ನೋಡ್ಬೇಕು ಗಾಯ್ಸ್ ನುಣ್ಣಗಾಗಿದೆ ಇಲ್ಲ ಅಂತ. ಮಸಾಲ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಡುತ್ತೆ, ಇನ್ನು ಸ್ವಲ್ಪ ನೀರು ಕಮ್ಮಿ. ನೋಡಿ ಯಾವಾಗ ಮಸಾಲ ಹಿಂಗೆ ರೆಡಿ ಆಗುತ್ತೆ, ಗ್ರೀನ್ ಕಲರ್ ಅಷ್ಟೇ. ನೆಕ್ಸ್ಟು ಮ್ಯಾರಿನೇಷನ್ ಆಯಿತು, ಮಸಾಲ ಪ್ರಿಪ್ರೇಷನ್ ಆಯಿತು. ಆಮೇಲೆ ಕುಕ್ಕರ್ ತೊಗೋಬೇಕು, ತೆಗ್ದು ಆಮೇಲೆ ಸಿಗ್ತೀನಿ. ಯಾಕೆ ಅಳ್ತಾ ಇದ್ದೀರಾ? ಇವಳು ನನ್ನ ಅಷ್ಟು ಅನಿಸಿಲ್ಲ, ಇದು ನನ್ನ ಎಷ್ಟು ಅನಿಸುತ್ತೆ ನೋಡಿ. ಇದು ನಾನು ಅಳ್ಸೋ ಥರ ಕಾಣ್ತಿದ್ದೀನ? ನಾನು ಎಷ್ಟು ಇನ್ನೋಸೆಂಟು. ನಾನೇ ಅವಳು ತುಂಬ ಅನಿಸ್ಬಿಟ್ಟಿದ್ದೀನಿ. ಅಂದರೆ ಅದೇ ನೋಡ್ರಿ ಕರ್ಮ, ನಾ ಇನ್ನು ಹಿಂಗೆ ದಿಕ್ಬಿಡು. ಶರ್ಟ್ ಗಲೀಜಾಗುತ್ತೆ ಬಿಡಿ ಗೈಸ್. ಗೈಸ್ ಶರ್ಟ್ ಬಿಡಿ ಗೈಸ್. ಗೈಸ್ ನಡೀರಿ ಕುಕ್ಕರ್ ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡು
ಸ್ಟೇ ಟ್ಯೂನ್. ಹಾಂ ಕುಕ್ಕರ್ ತೊಗೊಂಡಿದ್ದೀನಿ, ಹ್ಮ್. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವ್ರಿಗೆ ಸ್ವಲ್ಪ IT ಇಶ್ಯೂಸ್ ಇದೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೆ ನೀವೇನೇನು ಹಾಕ್ತಿದ್ದೀರಾ ಅಂತೆಲ್ಲ. ನೋಡಿ ಎಣ್ಣೆ ನಾನು ಹಾಕೊಂಡು ಬೇಜಾನ್ ಹೈಟ್ ಇದ್ದೀನಿ, ಅವನು ಕಾಣಿಸ್ತಾ ಇಲ್ಲ ಅಷ್ಟೇ. ಈ ಎಣ್ಣೆ ಸ್ವಲ್ಪ ಹ್ಞೂ ಇದ್ರ ಥರ ಆದಮೇಲೆ ಕಟ್ ಮಾಡ್ಕೊಂಡಿರೋದು ಆನಿಯನ್ಸ್. ನಿಮ್ಮನ್ನು ಅಳಿಸಿರೋ ಆನಿಯನ್ಸ್. ನನ್ನ ಕಣ್ಣೀರ ಹಾಳು ಮಾಡಿಸೋದು ಅದಕ್ಕೆ ಸೌಟ್ ಬೇಕಲ್ಲ, ಸೌಟ್ ಇಲ್ಲ ಆಲ್ವೇಸ್ ಮೈ ಸೌಟ್ ಬಿರಿಯಾನಿ ಸಾಸ್. ಈ ಕಡೆ ಒಂದು ಕಡೆ ಮೊಟ್ಟೆ ಬೇಯಿಸ್ತಾ ಇದ್ದೀರಿ. ಮೊಟ್ಟೆಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ. ಮೊಟ್ಟೆಗೆ ಕಲ್ಲುಪ್ಪು ಹಾಕಿ ಬೇಯಿಸಿದ್ರೆ ಹಾಂ ಅದು ಬೇಗ ಬಾಯ್ಲ್ ಆಗುತ್ತೆ ಮತ್ತು ಕ್ಲೀನಾಗಿ ಬಾಯ್ಲ್ ಆಗುತ್ತೆ. ಓಕೆ. ನಾನೇನು ದೊಡ್ಡ ಶೆಫ್ ಅಲ್ಲ, ತಕ್ಕ ಮಟ್ಟಿಗೆ ಗೊತ್ತಿರಂಗೆ ಮಾಡ್ತಾ ಇದ್ದೀನಿ, ಬಟ್ ಟೇಸ್ಟ್ ಮಾತ್ರ ಸಗದಾಗಿ ಮಾಡ್ತೀನಿ. ಅದಕ್ಕೆ ಇವರೇ ಸಾಕ್ಷಿ. ಏನು ಹೇಳ್ತೀರಾ? ಹೌದು, ಒಂದ್ಸರಿ ಮಾಡಿದ್ರು ಚೆನ್ನಾಗಿತ್ತು, ಇವಾಗ ಗೊತ್ತಿಲ್ಲ. ಇವಾಗೂ ಚೆನ್ನಾಗೇ ಮಾಡ್ತೀವಿ 100%. ಅದನ್ನ ಟೇಸ್ಟ್ ಮಾಡಿ ನಾವು ಹೇಳ್ಬೇಕಲ್ವಾ. ಅವಾಗ ನಮ್ಮ ವ್ಯೂವರ್ಸ್ಗೆ ಹೆಂಗೆ ಕೊಡ್ತೀರಾ ಅದನ್ನು ಟೇಸ್ಟ್ ಮಾಡೋಕ್ಕೆ? ನಾವು ಟೇಸ್ಟ್ ಮಾಡಿ ಹೇಳ್ತೀವಲ್ಲ. ಪಕ್ಕ ಈಗ ಎಲ್ಲಾದ್ರೂ ಒಂದು ಸಾಧನೆ ಮಾಡಿ ಫೇಮಸ್ ಆದಾಗ ನನ್ನ ಕೈಯಾರ ನಾನು ಎಲ್ಲರಿಗೂ ಬಿರಿಯಾನಿ ಈಗ ಕಮೆಂಟ್ ಆಗ್ತಾರೆ, ನನಗೆ ಗೊತ್ತು ನಿನ್ನ ಬಿರಿಯಾನಿ ಯಾರು ತಿಂತಾರೆ, ಇವರು ತಿನ್ಬಿಟ್ಟು ಮಾತಾಡೋದು. ಇದಾಗಿದೆ. ಇವಾಗ ಫಸ್ಟ್ ಇದಕ್ಕೆ ನಾವು ಎಷ್ಟೊತ್ತು ಹಾಕ್ಬೇಕು ಅದು? ಆಗಿದೆ, ಬಟ್ ಇದಕ್ಕೆ ಸ್ಪೈಸಸ್ ಹಾಕೋದು. ಪಲಾವ್ ಎಲೆ, ಹ್ಞೂ ಕಸ್ತೂರಿ ಮೆಂತೆ, ಹ್ಞೂ ಪೆಪ್ಪರ್ ಬಿಟ್ಟಿದೆ. ಇವಾಗ ಸ್ಪೈಸಸ್ಗೆ ನಾನು ಯೂಸ್ ಮಾಡಿರೋದು ಪಲಾವ್ ಎಲೆ ಎರಡು, ಚಕ್ಕೆ, ಲವಂಗ, ಇದನ್ನು ಒಂಥರ ಚಕ್ರದ ಏನೋ ಅಂತಾರೆ ಅದು, ಹಿಂದ್ಗಡೆ ಏಲಕ್ಕಿ, ಅಷ್ಟು ಯೂಸ್ ಮಾಡಿದ್ದೀವಿ. ಮತ್ತು ಕಸ್ತೂರಿ ಮೆಂತೆ. ಓಕೆನಾ? ಹೇಗಿದೆನಾ? ಸ್ವಲ್ಪ ಹೀಗೆ ನಾವು ಮಸಾಲದೆಲ್ಲ ಹೀಗೆ ಅಂದ್ಕೋಬೇಕು. ಸ್ಮೆಲ್ ಬರ್ತದೆ ಅನ್ಸುತ್ತೆ ನಿಮಗೆ ಗಮ್ ಅಂತ. ಸ್ಮೆಲ್ ಚೆನ್ನಾಗಿದೆ. ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ, ಓವರ್ ಆ್ಯಕ್ಟಿಂಗ್. ಇಷ್ಟಕ್ಕೆ ಸ್ಮೆಲ್ ಬಂದ್ಬಿಡುತ್ತೆ ಅಂತ. ನಿಜ ಸ್ಮೆಲ್ ಬರ್ತಿದೆ, ಕಸ್ತೂರಿ ಮೆಥಿದು ಸ್ಮೆಲ್ಲು. ಈಗ ಹಾಕ್ಕೊಟ್ಟಾಗ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಹಾಕೋಣ. Guys, ignore background music, background sounds. ಇದನ್ನ ಬ್ರೌನ್ ಫ್ರೈ ಬರೋ ತನಕ ಡೀಪಾಗಿ ರೋಸ್ಟ್ ಮಾಡ್ಕೋಬೇಕು. ನಾನೇ ಮಾಡ್ತಾ ಇರೋದು ಗಾಯ್ಸ್. ಎರಡು ಸರಿ ಅಲ್ಲಾಡಿಸ್ಬಿಟ್ಟು ಸೌಟ್ನ ನಾನೇ ಮಾಡ್ಕೊಳ್ಳೋದು. ನಾನೇ ಮಾಡ್ತಾ ಇರೋದು ಬಿರಿಯಾನಿ. ಗಾಯ್ಸ್, ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಇವಾಗ. ಮಾಡಿ ಇದನ್ನು ಡೀಪ್ ರೋಸ್ಟ್ ಆಗಬೇಕು ಗಾಯ್ಸ್. ಡೀಪ್ ರೋಸ್ಟ್ ಆಗಬೇಕು ಅಂಟಿಲ್ ಇಟ್ ಬಿಕಮ್ ಬ್ರೌನ್. ಗೈಸ್, ಇವಾಗ ಮಸಾಲೆ ಹಾಕ್ಕೊಂಡಿದ್ದೀರಿ. ಮಸಾಲೆ ಹಾಕ್ಕೊಂಡು ನೋಡಿ ಹಿಂಗಿದೆ ಇವಾಗ ಫ್ಲೇವರು. ಇದರಲ್ಲಿ ನೀವು ಇವಾಗ ಗ್ರೀನ್ ಕಲರ್ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀರಿ. ನ್ಯಾಚುರಲ್, ಎಲ್ಲ ಹೋಮ್ ಮೇಡು ವಿತ್ ಕೊತ್ತಂಬರಿ, ಪುದೀನ, ಅದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು, ಅಂದರೆ ಮಸಾಲ ಮಿಕ್ಸರ್ ಮಾಡಬೇಕು. ICMC ಫಸ್ಟ್ ಟೈಮ್ ಮಾಡ್ಕೊಂಡಿರಲ್ಲ, ಅದಕ್ಕೆ ಇದೆ ಹೋಗ್ತಾ ಒನ್ ಡೇ ವಿ ವಿಲ್ ಆಲ್ಸೋ ಬಿ ಫೈನ್. ಪರ್ಫೆಕ್ಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ಟೆಪ್ ಅಲ್ವಾ. ಇದನ್ನು ಹಾಕ್ಕೊಂಡು ಇವಾಗ ಮಸಾಲ ಗ್ರೈಂಡ್ ಆಗಿದೆಯಲ್ಲ, ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಇಲ್ಲಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ಇದೆಯಲ್ಲ, ಇದನ್ನು ಇನ್ನೊಂದು ಮಿಕ್ಸ್ಚರ್ ಥರ ಮಾಡಿಕೊಂಡು ನೋಡಿ
ನೋಡಿ ಹಿಂಗೆ ಹಾಕ್ಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡಿರೋದನ್ನ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿ ಇದು ಮುಚ್ಚಿ ಕುಕ್ಕರ್ ಮುಚ್ಚಿತು ಒಂದು 10 ನಿಮಿಷ ಬಿಡಿ. ಇವಾಗ ಅಕ್ಕಿನ ಹಾಕ್ಕೊಂಡಿರೋದ್ರಲ್ಲಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ಚರ್ ಥರ ಮಿಕ್ಸ್ ಮಾಡಿ ಹಿಂಗೆ ಮಿಕ್ಸ್ ಮಾಡಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಆಗಲಿ ಫಸ್ಟೇ, ಯಾಕಂದರೆ ಮಸಾಲೆ ಎಲ್ಲ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಹೇಗಿದೆ ಓಪನ್ ಮಾಡಿ ಔಟ್ಪುಟ್ ನೋಡೋದು. ವಾವ್ ಬ್ಯೂಟಿಫುಲ್. ಮಾರ್ಕೆಟಿನ ಮೆಜೆಸ್ಟಿಕ್ ಥರ ಬಂದಿದೆ ನೋಡಿ ಗೈಸ್. ಸಕ್ಕದಾಗ ಬಾಸುಮತಿ ರೈಸ್ ಮತ್ತು ಇನ್ನೊಂದು ರೈಸ್ ಮಿಕ್ಸ್ ಮಾಡಿದ್ದೀವಿ. ಇವಾಗ ಇದಕ್ಕೆ ಒಂದು ರೌಂಡು ಗೀ ಕೋಟಿಂಗ್ ಕೊಟ್ಟು ತಿನ್ಸ್ಕೊಳ್ಳೋಣ. ಇದು ಗೀ ಹಾಕಿ ಒಂದು ರೌಂಡು ಸ್ವಲ್ಪ ನೋಡಿ ಹಿಂಗೆ ಹಾಕಿ ಫುಲ್ ಒಂದು ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ ಹಿಂಗೆ ಹಾಕ್ಬೇಕು. ಜುಗಾಡ್ ಹಿಂಗೆ ಮಾಡಿ ಇವಾಗ ಇದರಲ್ಲಿ ನೋಡಿ ಗಾಯ್ಸ್ ಏನು ಸಕ್ಕತ್ತಾಗಿದೆ. ತಿಂತಾ ಇದ್ರೆ ಅಮ್ಮವ್ರು ಅನ್ಬೇಕು ನೀವೆಲ್ಲ. ನೋಡಿ ಗಾಯ್ಸ್ ಹಿಂಗಿದೆ ಬಿರಿಯಾನಿ. ನೋಡಿ ಗಾಯ್ಸ್ ಎಷ್ಟು ಉದ್ರದಾಗಿ, ಅದಕ್ಕೆ ಹೇಳೋದು ಅಕ್ಕಿನ ನೆನೆಸಿಕೊಂಬೇಕು. ಯಾವಾಗ ನೆನೆಸಿಕೊಂಡಾಗ ಈ ಥರ ಬರುತ್ತೆ. ಅಷ್ಟೇ, ನೀವು ನಿಮ್ಮ ಮನೇಲಿ ಈ ಥರ ರೆಸಿಪಿ ನೋಡ್ಕೊಂಡು ಮಾಡ್ಕೊಳ್ರಿ, ತಿಂತಾರಿ. ಒನ್ ಮೋರ್ ಅನ್ಬೇಕು ಅಷ್ಟೇ. ಓಕೆ ಗಾಯ್ಸ್, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.